ವಿದ್ಯಾರ್ಥಿಗಳೇ, ನೀವು ಮನೆಯಲ್ಲೇ ನವೋದಯ ಪೇಪರ್ಗಳನ್ನು ಎಲ್ಲರೂ ವಿದ್ಯಾರ್ಥಿಗಳು ಲಕ್ಷ್ಯ ಕೊಟ್ಟು ನೋಡ್ರಿ. ಈಗ ಈಗ ನವೋದಯ 1989 ಇಸ್ವಿ ಪ್ರಾರಂಭ ಆಗ್ಯದ. 87 ನಿಮಗೆ ನಾವು ಹಾಕಿದ್ದೀವಿ, 88 ಹಾಕಿದ್ದೀವಿ, 89 ತಯಾರು ನಡೆದದ. ಈ ಗಣಿತಗಳು ಒಂದೊಂದೇ ಬೋರ್ಡ್ದಾಗ ಒಂದೊಂದೇ ಲೆಕ್ಕ ಯಾಕೆ ಮಾಡ್ಯದ ಅನ್ನೋದು ನಿಮಗೆ ನಾ ತಿಳಿಸೋದು. ಈಗ ಇಲ್ಲಿ ಇನ್ನೊಂದು ನಾವು ಗಣಿತ ಹಾಕೋದ್ರಿಂದ ಏನಾಗ್ತದಪ್ಪ ಅಂತಂದ್ರೆ, ನಿಮಗೆ ಪ್ರಶ್ನೆ ಸರಳ ಬಂದದ್ದನ್ನು ಬಿಟ್ಟು ಬಿಡ್ಬೋದು. ಈಗ ನಿಮಗಿದು ಬಂದೇ ಬರ್ತದ, ಆದ್ರೆ ಕೆಲವೊಂದು ವಿದ್ಯಾರ್ಥಿಗಳು ಪ್ರಾರಂಭದಿಂದ ಕಲಿಯಾಗ ಈ ಗಣಿತಗಳು ಭಾಳ ಹೆಲ್ಪ್ ಆಗ್ತಾವ. ಪ್ರಾರಂಭದಿಂದ ಬೇಸಿಕ್ದಿಂದ ಕಲಿಯಾಗ ಬೇಕಲ್ಲ ಇವು. ಆಮೇಲೆ ನೀವು ಏನು ಮಾಡಬೇಕು, ಈ ಗಣಿತಗಳು ಬರ್ಲಾರ್ದ ಗಣಿತಗಳನ್ನು ನಾನು ಶಾರ್ಟ್ಕಟ್ ಆಗಿ ಕ್ವಶನ್ಗಳನ್ನು ನಿಮಗೆ ಡಿಸ್ಕ್ರಿಪ್ಷನ್ದಾಗ ಬರೆದಿರ್ತಾನೋ. ಪೂರ್ತಿಯಾದ ಗಣಿತಗಳನ್ನು ವಿಡಿಯೋದಲ್ಲಿ ನೋಡಿ ನೀವು ಗಣಿತನ ಬಿಡಿಸ್ಬೇಕು. ಗಣಿತ ಯಾವುದದ ಅಂತ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಶಾರ್ಟ್ಕಟ್ ಪ್ರಶ್ನೆದಿಂದ ತಿಳ್ಕೊಬಹುದು. ಈ ಅಭ್ಯಾಸನ ಸರಿಯಾಗಿ ಮಾಡಿರಿ, ಸರಿಯಾಗಿ ಲಕ್ಷ್ಯ ಕೊಟ್ಟು ನೋಡ್ರಿ, ಚೆಂದಂಗೆ ತಿಳಿಸಿ ಹೇಳ್ತದ. 1989 ಇಸ್ವಿ 61ನೇ ಲೆಕ್ಕ. ಇನ್ನು ಮುಂದೆ ಕೆಲವೇ ದಿವಸದೊಳಗೆ ನೀವು ಇದನ್ನು ಬುಕ್ಲೆಟ್ ಮಾಡಿಕೊಂಡು ಸಹಿತ ನಿಮಗೆ ಮನೆಯೊಳಗೆ ವರ್ಕ್ಶೀಟ್ ಮಾಡ್ಬೋದು. ಸರು ನಿಮಗೆ ಈ ಸ್ಟೂಡೆಂಟ್ ಗ್ರೂಪ್ ಅಂತ ಮಾಡ್ಕೋಬೋದು. ನೀವು ಎಲ್ಲ ವಿದ್ಯಾರ್ಥಿಗಳು ಕೋಚಿಂಗ್ ಕ್ಲಾಸ್ಗೆ ಹೋಗಿ ಬಂದಿಂದ 2 ತಾಸು ಟ್ಯೂಷನ್ ಕ್ಲಾಸ್ ನೀವು ಮನೆಯೊಳಗೆ ತೊಗೋಬೋದು. ಕೋಚಿಂಗ್ ಕ್ಲಾಸಿಗೆ ಹೋಗಲೇಬೇಕು ನೀವು, ಯಾಕಂದ್ರೆ ಅಲ್ಲಿ ಸರ್ ಏನು ಮಾಡ್ತಾರೆ, ಮಾದರಿಗಳನ್ನು ಹಾಕಿ ತಿಳಿಸ್ತಾರೆ. ಆಮೇಲೆ ನೀವು ಮನೆಗೆ ಬರೋದ್ರೊಳಗೆ ಎಲ್ಲರ ಮೊಬೈಲ್ದಾಗ ಬಂದಿರ್ತದೆ ಗಣಿತ. ಎಲ್ಲರ ಮೊಬೈಲ್ದಾಗ A to Z 60,000 ಜನರಿಗೆ ಮೊಬೈಲ್ದೊಳಗೆ ಈ ಗಣಿತಗಳು ಬರ್ತಾವ. ಆಮೇಲೆ ಎಲ್ಲರ ಮನೆಯೊಳಗೆ ಹೋಮ್ವರ್ಕ್ ಮಾಡಿಸ್ಬೋದು. ಏನೂ ಇಲ್ಲ, ಒಂದು ಆಂಡ್ರಾಯ್ಡ್ TV ತೊಗೊಂಡು ಕಿಸಿಂದ ಇವತ್ತು ಜೋಶಿ ಸರ್ ಹೋಮ್ವರ್ಕ್ ಬಂದದ ಗಣಿತ ಮಾಡ್ರಿ. ಇದರಿಂದ ಏನಾಗ್ತದೆ, ಕೋಚಿಂಗ್ ಕ್ಲಾಸ್ಗಳಿಗೆ ಭಾಳ ಹೆಲ್ಪ್ ಆಗ್ತದೆ. ನೀವು ಮನೆಯೊಳಗೆ ಅಭ್ಯಾಸ ಮಾಡಿಸೋದ್ರಿಂದ ಕೋಚಿಂಗ್ ಕ್ಲಾಸ್ನೊಳಗೆ ನಿಮ್ಮ ಮಕ್ಕಳನ್ನು ತಯಾರು ಮಾಡಲಿಕ್ಕೆ ಈಸಿ ಪಿಕಪ್ ಮಾಡ್ಕೊತಾರೆ. ಎಲ್ಲ ಶಿಕ್ಷಕರು ಭಾಳ ಎಕ್ಸ್ಪರ್ಟೇ ಇರ್ತಾರೆ ಅವ್ರು, ಯಾಕಂದ್ರೆ 30 ವರ್ಷಗಟ್ಟಲೆ 20 ವರ್ಷಗಟ್ಟಲೆ 10 ವರ್ಷಗಟ್ಟಲೆ ಕಲಿಸಿದವ್ರು ಇರ್ತಾರೆ. ನೀವು ಇದನ್ನ ರಿವಿಷನ್ ಮಾಡೋದ್ರಿಂದ ಏನಾಗ್ತದೆ, ನಿಮ್ಮ ಹುಡುಗರು ರಿಸಲ್ಟ್ ಬರ್ತದೆ. ಅದಕ್ಕೆ ನೀವು ಪ್ರಯತ್ನ ಮಾಡಿರಿ, ಮನೆಯೊಳಗೆ ಹೋಮ್ವರ್ಕ್ ಮಾಡಿಸ್ರಿ. ಈಗ ನಾ ಗಣಿತ ತಿಳಿಸಿ ಹೇಳ್ತೇನೆ. ನೀವು ಮಾಡೋದಾಯಿತು ಅಂದ್ರೆ ವಿಡಿಯೋ ಆನ್ ಮಾಡಿರಿ. ಈಗ ನೋಡಿ, 15,030ರಲ್ಲಿ 5 ಮತ್ತು 3ರ ಸ್ಥಾನ ಬೆಲೆಗಳಲ್ಲಿ ವ್ಯತ್ಯಾಸ ಏನು ಅಂತ. ವ್ಯತ್ಯಾಸ ಅಂದ್ರೆ ಏನು? 5 ಯಾವ ಸ್ಥಾನದಾಗದ, 3 ಯಾವ ಸ್ಥಾನದಾಗದ, ಅವುಗಳನ್ನಿಟ್ಟು ಕಳೆದು ಬಿಡಬೇಕು. ಸ್ಥಾನ ಬೆಲೆಗಳಲ್ಲಿ ಕಳಿಬೇಕು. 5ರೊಳಗೆ 3 ಕಡೆ ಇರ್ತಾರೆ ನೋಡಿ, ಇಟ್ಟಾರು. ವ್ಯತ್ಯಾಸ ಎಷ್ಟು ಅಂದ್ರೆ 5ರ 3 ಕಳೆದು 2 ಇಡಂತ ವಿದ್ಯಾರ್ಥಿಗಳು ಇರ್ತಾರೆ, ಅದಕ್ಕೆ ಇಟ್ಟಿರ್ತಾರೆ. ನೀವು ಏನೇನು ತಪ್ಪು ಮಾಡ್ತೀರಿ ಎಲ್ಲ ಇಟ್ಟಿರ್ತಾರ ಅವ್ರು. ಈಗ ನಾವು 15 030ರಲ್ಲಿ 5ರ ಸ್ಥಾನ ಬೆಲೆ 5 ಗುಂಡ್ಲೆ ಬಿಡಿ 10 100 1000 5,000 ಆಗ್ತಿದ್ದು ನೋಡ್ರಿ. ಸ್ಥಾನ ಬೆಲೆಗಳಲ್ಲಿ ವ್ಯತ್ಯಾಸ ಅಂತಾರ. ಆಮೇಲೆ 3 ಎದುರಾಗದ, 3 ಗುಂಡ್ಲೆ 10ರ ಸ್ಥಾನದಾಗದ, ಇದು 30 ಆಯ್ತು. ವ್ಯತ್ಯಾಸ ಅಂದ್ರೆ ಏನು ಮಾಡಬೇಕು, ಕಳಿಬೇಕು. ಶಾರ್ಟ್ಕಟ್ ಮೆಥಡ್, ಪೂಜೆ 10 3 ಅಂದ್ರೆ 7, ಕೈಲ 1 49 90 ಅದು ಉತ್ತರ ಆಯ್ತು. 49 70 ಉತ್ತರ ಸಂಖ್ಯೆ ಬಿ. ಆ ಬಿಗೆ ಏನು ಮಾಡ್ಬೇಕು, ಹಿಂಗೆ ರೌಂಡ್ ಒಮ್ಮೆ ತುಂಬಿ ಬಿಟ್ರಿ ಅಂತಂದ್ರೆ ಹೊಳ್ಳಿ ಮತ್ತೆ ಕೈ ಹಚ್ಚಬಾರ್ದು, ಅಲ್ಲಿ ಬಿ ಒಳಗೆ ಮುಳುಗಿ ಬಿಡ್ಬೇಕಂತ. 15,030ರಲ್ಲಿ 5ರ ಮತ್ತು 3ರ ಸ್ಥಾನ ಬೆಲೆಗಳಲ್ಲಿನ ವ್ಯತ್ಯಾಸ ಎಷ್ಟು? ಈಗ ಇನ್ನೊಂದು, ಈ ಗಣಿತಗಳನ್ನು ನಿಮಗೊಂದು ನಾವು ಬುಕ್ ಪ್ರಿಂಟ್ ಮಾಡಿಬಿಟ್ಟು ಅಂದ್ರೆ ನೀವು ಮನೆಯೊಳಗೆ ರೀಸನಿಂಗ್ಗಳಂತೂ ಇಷ್ಟು ಚಂದ ಮಾಡ್ಲಿಕ್ಕೆ ಹತ್ತಾರ. ಕಂಪ್ಯೂಟರ್ TV ಒಳಗಂತೂ ಭಾಳ ಚಂದ ಮಾಡ್ಯಾರ. ನನಗಂತೂ ಕುಕನೂರು ಶ್ರೀವತ್ಸ ಸರ್ ಅಂತ ಮಾಡ್ಯಾರ. ಎಲ್ಲೇ ದಾವಣಗೆರೆ ಡಿಸ್ಟ್ರಿಕ್ಟ್ನೊಳಗೆ ನೋಡ್ರಿ, ನಾವು ರೀಸನಿಂಗ್ಗಳು ಎಷ್ಟು ಚಂದ ತಿಳಿಸಿರ್ತಾರೆ. ಅದನ್ನು ನೋಡ್ರಿ. ಎಲ್ಲ ನಾನೇ ಮಾಡ್ಬೇಕಾದ್ರೆ ಇನ್ನೂ ಟೈಮ್ ತಿಂತದೆ. ಯಾಕಂದ್ರೆ ಆ ಸ್ಕ್ರೀನ್ದೊಳಗೇನು ಕಂಪ್ಯೂಟರ್ ವಿಡಿಯೋದಾಗ ನೀವು ನೋಡ್ತಕ್ಕಂಥ ರೀಸನಿಂಗ್ಗಳು ಭಾಳ ಚಲೋ ತಿಳಿತಾವೆ. ಅವ್ರು ಚಂದ ತಿಳಿಸಿ ಹೇಳ್ಯಾರ ಅವರು. ಅವತ್ತನ್ನೆಲ್ಲ ನೋಡ್ರಿ.
ಆಮೇಲೆ ಗದ್ಯ ಭಾಗನೂ ಹೇಳ್ಯಾರ ಅವರು, ಅದನ್ನು ನೋಡ್ರಿ. ಗಣಿತ ನಾ ಹೇಳ್ತೀನಿ, ನಾನು ಗಣಿತ ನೋಡ್ರಿ, ಅವ್ರದ್ದು ಗದ್ಯ ಭಾಗ ಕನ್ನಡ ರೀಸನಿಂಗ್ ನೋಡ್ರಿ, ರಿಸಲ್ಟ್ ಆಗ್ತದೆ, ಮುಗಿದ. ಸಬ್ಸ್ಕ್ರೈಬ್ ಆಗಿಬಿಡ್ರಿ ನೀವು. ಆ ಶ್ರೀವತ್ಸ ಸರ್ದು ಸಬ್ಸ್ಕ್ರೈಬ್ ಆದ್ರೆ ಅಂದ್ರೆ ಭಾಳ ಚಂದ ತಿಳಿಸಿ ಹೇಳ್ಯಾರ ಅವರು. ಇಲ್ಲಿ ವಿಡಿಯೋ ಕ್ಲಾಸದಲ್ಲಿ ಅಭ್ಯಾಸ ಬಿಟ್ಟು ಮತ್ತೇನು ಮಾತಾಡಬಾರ್ದು ಅಂದ್ರೆ ಹುಡುಗರಿಗೆ ತಿಳಿತದೆ. ಕೆಲವೊಂದು ನಾನು ವಿಡಿಯೋದಲ್ಲಿ ಅಭ್ಯಾಸ ಬಿಟ್ಟು ನೀವು ಏನು ಮಾಡಬೇಕಾಗ್ಯದ ಅದನ್ನಷ್ಟು ಹೇಳತ್ತನು. ಆಮೇಲೆ ಗಣಿತ ವಿಷಯಕ್ಕೆ ಬಂದ್ಬಿಡ್ತಾನೆ. ಆಮೇಲೆ ಯಾವುದು ವಿವರಣೆಗಳನ್ನು ಈ ವಿಡಿಯೋ ಕ್ಲಾಸ್ನಲ್ಲಿ ಸಿಗುವುದಿಲ್ಲ. ಇದಕ್ಕಾಗಿ ಒಂದು ವಿಡಿಯೋನೇ ಒಂದು ನಿಮ್ಮ ಸಪ್ರೇಟ್ ಮಾಡ್ತದೆ. ಈಗ ನಿಮ್ಮ ಸ್ಥಾನ ಬೆಲೆಗಳ ಲೆಕ್ಕಗಳು ಇವು ಬಂದು ಅಂದ್ರೆ ಪಟ್ನ ಮುಂದಿನ ಅದಕ್ಕೆ ನಂಬರ್ 62ನೇದಕ್ಕೆ ಹೋಗ್ರಿ, ಚೆನ್ನಾಗಿ ಫೇರ್ದಾಗ ಬರ್ಕೊಡ್ರಿ. ಒಂದ್ಸಲ ಫೇರ್ದಾಗ ಬರ್ಕೊಂಡ್ರೆ ನೀವು ಪರ್ಮನೆಂಟ್ ನಿಮ್ಮಲ್ಲಿ ಉಳಿದು ಬಿಡ್ತದೆ. ಮುಂದಿನ ವರ್ಷ ನೀವು ಒಂದು ಕೆಲಸ ಮಾಡಬೇಕು, ಕ್ವಶನ್ ಪೇಪರ್ಗೊಂದು ಬುಕ್ಕ ಬೇರೆ ಮಾಡಿಬಿಡ್ರಿ, ಆನ್ಸರ್ ಪೇಪರ್ಗೊಂದು ಬುಕ್ಕ ಬೇರೆ ಮಾಡಿಬಿಡ್ರಿ. ಕ್ವಶನ್ ಪೇಪರ್ 1989 ಅನ್ಕೊಳ್ಳಿ ಪಟ್ನ ಬುಕ್ಕ ಇಟ್ಕೊಂಡು ಬಿಡೋದು ನೀವು ಮುಂದೆ, ಬಡ ಬಡ ಬಿಡಿಸೋದು, ನನ್ನ ಗಣಿತ ನೋಡೋದು. ಎಷ್ಟು ಮನೆಯಲ್ಲೇ ರಿವಿಷನ್ ಆಗ್ತದೆ ಅಭ್ಯಾಸ. ಈಗ ನೀವು ಮನೆಯೊಳಗೆ ಹೆಚ್ಚು ಪ್ರಯತ್ನ ಮಾಡೋದ್ರಿಂದ ಫಲಿತಾಂಶ ಜಾಸ್ತಿ ಬರ್ತದೆ. ಯಾಕಂದ್ರೆ ಇದು ವರ್ಕ್ಶೀಟನ್ನು ಮಾಡಬಹುದು, ಮುಂದೆ ಬರ್ತಾವೆ ವರ್ಕ್ಶೀಟ್. ಈಗ ಏನದ ವಿಡಿಯೋಗಳೆಲ್ಲ ತಯಾರಾದ್ರಿಂದ ಬುಕ್ಲೆಟ್ಗಳು ತಯಾರಾಗ್ತಾವೆ. ಯಾವುದೇ ಒಂದು ಅಭ್ಯಾಸ ನಿಮಗೆ ಹೇಳ್ತೇನೆ, NCB 1 ಅದು ಬುಕ್ಲೇಟೇ. ನೀವೇ ಮಾಡ್ಬೋದು ಮನೆಯಾಗಿ ಬುಕ್ಲೆಟ್ಗಳು. ಪ್ರಶ್ನೆ ಒಂದು ಕಡೆ ಬರ್ಕೋರಿ, ಆನ್ಸರ್ ಒಂದು ಕಡೆ ಬಿಡಿಸ್ರಿ. ಆ ಪ್ರಶ್ನೆಯನ್ನು ಮುಂದಿನ ವರ್ಷ ಕಂಟಿನ್ಯೂ ನಿಮ್ಗೆ ಅದು ಬುಕ್ಲೆಟ್ ಆಗಿಬಿಡ್ತದೆ. ಚಲೋ 200 ಪೇಜಿನ ನೋಟ್ಬುಕ್ ತಗೊಳ್ಳೋದು, ಅಥವಾ 100 ಪೇಜಿನ ನೋಟ್ಬುಕ್ ದುಂಡಗ ಅಕ್ಷರಲೆ ನೀವು NCB ಅಂದ್ರೆ ನವೋದಯ ಚಾಪ್ಟರ್ ನಂಬರ್ 1 ಅದನ್ನೆಲ್ಲ ಪ್ರಶ್ನೆಗಳನ್ನು ಕ್ರಮಬದ್ಧವಾಗಿ ನೀವು ಬರ್ಕೊಳ್ಳಾಗ ಏನು ಮಾಡಬೇಕು, ವಿಡಿಯೋ ನಂಬರ್ಗಳನ್ನು ಈ ನಂಬರ್ಗಳನ್ನು ಹಾಕೋಬೇಕು. ವಿಡಿಯೋ ನಂಬರ್ 1 1989 ವಿಡಿಯೋ ನಂಬರ್ 1 ಅದನ್ನು ನೀವು ನಂಬರ್ ಇದನ್ನು ಹಾಕೇ ನೀವು ಏನು ಮಾಡಬೇಕು, ಪ್ರಶ್ನೆಯನ್ನು ಬರೋದ್ರಿ ಅಂತಂದ್ರೆ ಪರ್ಮನೆಂಟ್ ಆಗಿ ನಿಮ್ಗೆ ಏನಾಗಿಬಿಡ್ತದೆ, ಅದು ಬುಕ್ಲೆಟ್ ಆಗಿಬಿಡ್ತದೆ. ಮುಂದಿನ ವರ್ಷ ಏನು ಮಾಡೋದೇ ಬೇಡ, ನೀವು ಬುಕ್ಲೆಟ್ ಮುಂದೆ ಇಟ್ಕೊಂಡ್ಕೋತ ಬಡ ಬಡ ಬಿಡಿಸ್ಬಿಡು. ಅದನ್ನು ಕ್ಲಿಕ್ ಮಾಡಿಬಿಟ್ರೆ ಅಥವಾ ನಿಮಗೆ ಬಿಡಿಸಿದ್ ಬಂದ್ಬಿಡ್ತದೆ. ಚೆನ್ನಾಗಿ ಫೇರ್ದಾಗ ಬರ್ಕೋರಿ, ಮುಂದಿನ ಗಣಿತ ಬಿಡಿಸ್ರಿ.